ಈರುಳ್ಳಿ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು HY ಕುಟುಂಬ. ಇವತ್ತಿನ ಸ್ಪೆಷಲ್ ರೆಸಿಪಿ ಪಾವ್ ಬಜ್ಜಿನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಬೇಕಾಗುವ ಸಾಮಗ್ರಿ: ಈರುಳ್ಳಿ ತಗೊಂಡಿದ್ವಿ, ಒಂದು 10 ಶುಂಠಿ ತಗೊಂಡಿದ್ವಿ, ಆಲೂಗಡ್ಡೆ ತಗೊಂಡಿದ್ವಿ, ಹಾಗೆ ಬೆಳ್ಳುಳ್ಳಿ ಬೇಳೆನ ಜಜ್ಕೊಂಡಿದ್ದೀವಿ ಸ್ನೇಹಿತರ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಳ್ತಾ ಇದ್ದೀವಿ ಸ್ನೇಹಿತರೆ, ನೋಡ್ಬೋದು. ಹಾಗೆ ಸ್ವೀಟ್ನೆಸ್ಗೋಸ್ಕರ ಸ್ವಲ್ಪ ಶುಗರು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಪಾವ್ ಬಜ್ಜಿ ಮಸಾಲದ ಪ್ಯಾಕೆಟ್ ತಗೊಂಡಿದ್ವಿ. ಹಾಗೆ ಕಸೂರಿ ಮೇಥಿನ ಕೂಡ ನಾವಿಲ್ಲಿ ತಗೊಂಡಿದ್ವಿ ಸ್ನೇಹಿತರೆ. ಪಾಲಕ್ ಸೊಪ್ಪು ಮತ್ತೆ ಅರ್ಬೆ ಸೊಪ್ಪು ತಗೊಂಡಿದ್ವಿ, ನೋಡ್ಬೋದು. ಒಂದೇ ಸಲಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ವಿ. ಒಂದು 8 ಗೋಡಂಬಿ ತಗೊಂಡು ಸ್ನೇಹಿತರೆ, ಒಂದು ನಿಂಬೆಹಣ್ಣು ಬೇಕು. ಮತ್ತೆ ಅದಾದ್ಮೇಲೆ ಫ್ರೆಶ್ ಬೆಣ್ಣೆನ ತಗೊಂಡಿದ್ವಿ ಸ್ನೇಹಿತರೆ. 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಬೋಂಡ ಮೆಣಸಿನಕಾಯಿ, 2 ಟೊಮಾಟೊ ಹಣ್ಣು ತಗೊಂಡಿದ್ವಿ. ಅದಾದ್ಮೇಲೆ ಒಣೆ ಬಟಾಣಿನ ನಾವು ತಗೊಂಡಿದ್ವಿ ಸ್ನೇಹಿತರೆ, ನೆನೆಸಿರೋದು. ಅದಾದ್ಮೇಲೆ ಪಾವು ಬೇಕಾಗಿರುವಂತ ಪಾವ್ ಬಾಜಿಗೆ ಬೇಕಂತ ಪಾವ್ ಬನ್ನದ ತಗೊಂಡಿದ್ವಿ. ಇದಿಷ್ಟು ಬೇಕಾಗುವಂತಹ ಸಾಮಗ್ರಿಗಳು ನೋಡ್ಬಿಟ್ರಲ್ಲ. ಈಗ ಮೊದಲಿಗೆ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಳ್ಳೋಣ ಬನ್ನಿ. ತೊಳ್ಕೊಂಡಾದ್ಮೇಲೆ ಇದನ್ನ ಬೇಯಿಸಕ್ಕಿಡೋಣ. ಒಂದು 6 ತಗೊಂಡಿದೀವಿ ಆಲೂಗಡ್ಡೆ. ಹಂಗೆ ನೆನ್ಸಿಟ್ರಂತ ಬಟಾಣಿ ಕಾಳನ್ನ ಹಾಕೊಳ್ತಿದೀವಿ. ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿನ ನೀವು ಹಾಕಿ, ಒಣೆ ಬಟಾಣಿ ಇದ್ರೆ ನೆನ್ಸಿಟ್ಟು ಹಾಕಿ, ಆಯ್ತಾ. ಅದಾದ್ಮೇಲೆ ಅದು ಕೂಗಕ್ಕೆ ಇಡೋಣ ಬನ್ನಿ. ಇದು ಒಂದು 3 ವಿಷಲ್ ಹೊಡಿಲಿ ಸ್ನೇಹಿತರೆ, ಎಲ್ಲರಿಗೂ ವೇಟ್ ಮಾಡೋಣ. ಅಷ್ಟರೊಳಗೆ ನಾವು ಈರುಳ್ಳಿಗಳನ್ನ ಮತ್ತೆ ತರಕಾರಿಗಳನ್ನ ಹೆಚ್ಕೊಳ್ತಾ ಹೋಗೋಣ ಬನ್ನಿ. ಈರುಳ್ಳಿ ಯಾವಾಗ್ಲೂ ಗೊತ್ತಿರೋ ತರ ನಿಮ್ಗೆ ಖಾರ ಅಲ್ಲ, ಕಣ್ಣೆಲ್ಲ ಉರಿತಾ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ರಿ ಅಂದ್ರೆ, ಈ ತರ ನೀರಲ್ಲಿ ಒಂದ್ ಸ್ವಲ್ಪ ಹೊತ್ತು ನೆನೆ ಹಾಕಿ ಬಿಡಿರಿ. ಸೊ ನೀಟಾಗಿ ತೊಳೆದಂಗೂ ಆಗುತ್ತೆ, ನೀಟಾಗತ್ತೆ. ಸೊ ಶುಂಠಿನ ನಾವು ತೊಳ್ಕೊಂಡು ಎರ್ಕೊಂಡು ಮತ್ತೆ ಇನ್ನೊಮ್ಮೆ ತೊಳ್ಕೊಳ್ಬೇಕು ಸ್ನೇಹಿತರೆ. ಅದು ಫ್ರೆಶ್ ತರ್ತಾವಲ್ಲ ಹೊಲದಿಂದ, ತೊಳೆದ್ರೆ ಆಯ್ತು, ಹೆಚ್ಚಿದ್ರೆ ನೀಟಾಗಿ ಹಾಗೇ ಬಿಡುತ್ತೆ. ಸೊ ಇದನ್ನ ಹೆಚ್ಚಾ ವಿಷಲ್ ಕೂಗೇ ಬಿಡುತ್ತು. ಒಂದ್ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೂ ಕೂಡ ತಯಾರಿ ಮಾಡ್ಕೊಂಡ್ಬಿಡ್ತಾ ಇದ್ವಿ ಸ್ನೇಹಿತರೆ, ನೋಡ್ಬೋದು. ಈ ಕಡೆ ಈರುಳ್ಳಿನ ಹೆಚ್ಚೋದಾಯ್ತು. ಸೊ ಟೊಮೊಟೊ ಹಣ್ಣನ್ನ ಹೆಚ್ಕೊಳ್ತಾ ಇದ್ವಿ ಸ್ನೇಹಿತರೆ. ಟೊಮೊಟೊ ಹಣ್ಣು ಹೆಚ್ಕೊಂಡಾದ್ಮೇಲೆ ಉದ್ದುದ ಬೋಂಡ ಮೆಣಸಿನಕಾಯಿ ಹೆಚ್ಕೊಂಡಾಯ್ತು. ಅದಾದ್ಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀವಿ. ಹಂಗೆ ಸೊಪ್ಪನ್ನೆಲ್ಲ ಹೆಚ್ಕೊಂಡು, ಸೊ ಫೈನಲಿ ವಿಷಲ್ ಆದ್ಮೇಲೆ ಸಿಪ್ಪೆಯನ್ನ ಬಿಡಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಬಿಸಿ ಇರೋದ್ರಿಂದ ನೀರೆಲ್ಲ ಹಾಕಿ ಸಿಪ್ಪೆನ ಬೇಗನೆ ತೆಗಿಬೋದು. ತಣ್ಣೀರಲ್ಲಿ ಹಾಕಿದ್ರೆ 2 ಸತಿ ಬಿಸಿ ಇರುತ್ತಲ್ಲ, ಸೊ 2 ಸತಿ ಹಾಕಿ ತಕೊಂಡ್ರೆ ಅದ್ರೊಳಗೆ ಬಿಟ್ಟರೆ ಬಿಸಿ ಎಲ್ಲ ಹೋಗ್ಬಿಡುತ್ತೆ. ಸೊ ಬೇಗನೆ ನಾವು ಮಾಡಬಹುದು. ಸೊ ಫೈನಲಿ ಏನು ಬೆಂದಿರುತ್ತಲ್ಲ ಬಟಾಣಿ ಮತ್ತೆ ಆಲೂಗಡ್ಡೆ ಏನು ಬೇಯಿಸಾಕಿಟ್ಟಿದ್ವಲ್ಲ, ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೇಕು. ಕುಟಾಣಿ ಇದ್ರೆ ಕುಟಾಣ ಸ್ಮ್ಯಾಶ್ ಮಾಡ್ರಿ, ಇಲ್ಲ ಅಂತ ಹೇಳಿದ್ರೆ ಲಟ್ಟಣಿಗೆ ಸಹಾಯದಿಂದ ಮಾಡಬಹುದು. ಸ್ಮ್ಯಾಶ್ ಮಾಡಿನ ಆಯ್ತು. ಇವಾಗ ನಾವು ಗ್ಯಾಸ್ ಸ್ಟವ್ ಹಚ್ಚಿ ಬಜ್ಜಿ ರೆಡಿ ಮಾಡ್ಕೊಳ್ಳೋಣ ಅಂತೆ. ಮಸಾಲ ಕಂಡ್ರಿ ಇನ್ನು ಬನ್ನಿ ಜೊತೆ ತಿಂತವಲ್ಲ ಅದೇ. ಸೊ ಈಗ ನಾವು 2 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆಯನ್ನು ಹಾಕೊಳ್ತೀವಿ. ಬೆಣ್ಣೆ ಇಲ್ಲ ಅಂತ ಹೇಳಿದ್ರೆ ನೀವು ತುಪ್ಪದಲ್ಲಿ ಮಾಡ್ಬೋದು. ಸೊ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಚಟಪಟ ಆದ್ಮೇಲೆ ಹಸಿಮೆಣಸಿಕಾಯಿನ ಹಾಕೊಳ್ಳೋಣ. ಹಸಿಮೆಣಸಿಕಾಯಿ ಸ್ವಲ್ಪ ಕಾಯಿ 1 ನಿಮಿಷ ಬಿಟ್ಟು ಟೊಮೊಟೊ ಹಣ್ಣನ್ನು ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದು ಫ್ರೈ ಆಯ್ತು ಅಂದರೆ ನಾವು ಏನು ಹೆಚ್ಕೊಂಡಿದ್ವಲ್ಲ ಸೊಪ್ಪುಗಳು, ಯಾವ್ಯಾವು ಪಾಲಕ್ ಮತ್ತೆ ಅರಿವೆ ಸೊಪ್ಪು, ಅದನ್ನ ಹಾಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಆರಿದ ಮೇಲೆ ನಾವು ಏನು ಮಾಡ್ಬೇಕು ಅಂದ್ರೆ, ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ರುಬ್ಕೊಳ್ಬೇಕು ಸ್ನೇಹಿತರೆ. ಸೊ ಇದನ್ನ ರುಬ್ಕೊಂಡು ಬರ್ತೇನೆ ಅಷ್ಟರೊಳಗೆ ಮತ್ತೆ ನೋಡಬಹುದು ನೀವು ಪ್ಯಾನ್ ಇಟ್ಟು ಮತ್ತೆ ನಾವು ಇದಕ್ಕೆ ಬೆಣ್ಣೆಯನ್ನ ಹಾಕೋಣ. ಬೆಣ್ಣೆ ಚೆನ್ನಾಗಿ ಕರಗಿದ ಮೇಲೆ ನಾವು ಇದಕ್ಕೆ ಗೋಡಂಬಿಯನ್ನ ಹಾಕೊಳ್ಳೋಣ ಸ್ನೇಹಿತರೆ. ಗೋಡಂಬಿ ಆಪ್ಷನಲ್, ಬೇಕು ಅಂದ್ರೆ ಹಾಕಿ, ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಅದಾದ ಮೇಲೆ ನಾವು ಇದಕ್ಕೆ ಈರುಳ್ಳಿ ಏನು ಹೆಚ್ಕೊಂಡಿದ್ರು ಚಿಕ್ಕದಾಗಿ ಅದನ್ನ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅದಾದ್ಮೇಲೆ ಈಗೇನು ಮಸಾಲ ರುಬ್ಕೊಂಡ್ವಲ್ವಾ, ಅದನ್ನ ನಾವು ಚೆನ್ನಾಗಿ ಇದನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು, ಹಂಗೆ ಸ್ಮ್ಯಾಶ್ ಮಾಡಿರೋಂಥ ಬಟಾಣಿ ಮತ್ತೆ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಸ್ನೇಹಿತರೆ. ಅದಾದ್ಮೇಲೆ ನೀರನ್ನು ಹಾಕ್ಕೊಂಡು ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಂಡು, ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಖಾರದ ಪುಡಿ, ಆಮೇಲೆ ಪಾವ್ ಬಜ್ಜಿ ಮಸಾಲ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ವಿ. ಕಸೂರಿ ಮೇಥಿ 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ವಿ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ನಾನು ಹೇಳಿದಂಗೆ ನೋಡ್ಕೊಂಡು, ನಾವು ಜಾಸ್ತಿ ಖಾರ ತಿಂತ ಇದ್ರೆ ಜಾಸ್ತಿ ಖಾರ ಹಾಕೊಳ್ಬೇಕು, ಸ್ವಲ್ಪ ತಿಂದ್ರೆ ಸ್ವಲ್ಪ. ಆಮೇಲೆ ಚಿಟಿಕೆ ಅರಿಶಿನವನ್ನು ಹಾಕೊಳ್ಳೋಣ. ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೋಡ್ಬೋದು ನೀವು, ಸಖತ್ತು ಟೇಸ್ಟ್ ಕೊಡ್ತದೆ. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ನಾವು ನೋಡ್ಕೊಂಡು ಹಾಕೊಂಡ್ರೆ ಬೆಸ್ಟ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಮತ್ತೆ ನೋಡಿ ಹಾಕೊಳ್ಳೋಣ. ಅದಾದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಶುಗರನ್ನು ಕೂಡ ಆ್ಯಡ್ ಮಾಡೋಣ. ಅದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಕುದ್ಮೇಲೆ ಸ್ವಲ್ಪ ಇನ್ನೇನು ಇಳುತ್ತವೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಂತ ಹೇಳಿದಾಗ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಸ್ವಲ್ಪ ಹೊತ್ತು ಕೂರಿಸ್ಬಿಟ್ರೆ ಬಜ್ಜಿ ತಯಾರಾಗಿಯೇ ಹೋಯ್ತು ಸ್ನೇಹಿತರೆ. ಬಜ್ಜಿನ ಆಯಿತು. ಈಗ ಪಾವನ ಮಾಡ್ಕೊಳ್ಳೋಣ ಬನ್ನಿ.
ಮೊದಲಿಗೆ ನಾವೇನು ಇಲ್ಲಿ ದೋಸೆ ಹಂಚನ್ನ ತೊಗೊಳ್ತಾ ಇದ್ದೀವಿ. ಪಾವು ಏನು ತೊಗೊಂಡಿದ್ದೀನ ಪಾವ್ ಬಜ್ಜಿ ಪಾವನ್ನ ತೊಗೊಂಡಿದ್ದೀವಿ ಸ್ನೇಹಿತರೆ. ಪಾವ್ ಬಜ್ಜಿ ಪಾವ್ ಇಲ್ಲ ಅಂತೇಳಿದರೆ ನಾರ್ಮಲ್ ಬ್ರೆಡ್ಡಲ್ಲೂ ಕೂಡ ನಾವು ಇದನ್ನು ಮಾಡ್ಕೊಳ್ತಿರ್ಬೋದು ಆಯಿತಾ. ಬನ್ ಇಲ್ಲ ಅಂದರೆ ಬ್ರೆಡ್ ಯಾವುದಾದ್ರೂ ಓಕೆ. ಸೊ ಹಂಚನ್ನ ಸ್ವಲ್ಪ ಹೊತ್ತು ಕಾದಾದಮೇಲೆ ನಾವು ಇದಕ್ಕೆ ಬೆಣ್ಣೆನ ತೊಗೊಳ್ತಾ ಇದ್ದೀವಿ ಸ್ನೇಹಿತರೆ. ಬೆಣ್ಣೆ ಇಲ್ಲ ಅಂತ ಹೇಳಿದ್ರೆ ನೀವು ತುಪ್ಪನ ಯೂಸ್ ಮಾಡಿ, ತುಪ್ಪನೂ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ರೆ ಓಕೆ. ಸೊ ಟೇಸ್ಟ್ ಕೊಡೋಕ್ಕೆ ಬೆಣ್ಣೆನೇ ಬೆಸ್ಟು. ನೋಡಿ ಯಾವ್ದು ಕನ್ವೀನಿಯಂಟ್ ಆಗುತ್ತೋ ಅದನ್ನು ಮಾಡಿ, ಅದಾದಮೇಲೆ ನಾವು ಇದಕ್ಕೆ ಪಾವು ಮಸಾಲ ಮತ್ತು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ವಿ. ಇದಾದಮೇಲೆ ನಾವು ಚೆನ್ನಾಗಿ ಬನ್ನಿಗೆ ಮಸಾಲೆನ ಸ್ಟಫಿಂಗ್ ಥರ ಏನು ಈ ಥರ ಮಿಕ್ಸ್ ಮಾಡ್ತಾ ಹೋದ್ವಿ. ಸೊ ನೀಟಾಗಿ ಅದಕ್ಕೆ ಇಡ್ಕೊಳ್ಳಿ ಅಂಥೇಳಿ ಎಲ್ಲದಕ್ಕೂ. ಸೊ ಈ ಥರ ಬನ್ನಿದ್ರೆ ಈ ಥರ ಸ್ಯಾಂಡ್ವಿಚ್ ಬನ್ನಲ್ಲೂ ಕೂಡ ನೀವು ಮಾಡ್ಕೊಂಡು ತಿನ್ಬೋದು. ಸೊ ಆ ಬನ್ನಿಲ್ಲ ಹೆಂಗೆ ಮಾಡೋದಂದರೆ ಈ ಥರನೂ ಕೂಡ ಬನ್ನಿದ್ರೆ ಈ ಥರ ಮಾಡಿದ್ರು ಚೆನ್ನಾಗೇ ಇರುತ್ತೆ. ಸೊ ಒಂದು ಪ್ಲೇಟಿಗೆ ಪಾವ್ ಬಜ್ಜಿನ ಸರ್ವ್ ಮಾಡಿಕೊಂಡು ಜೊತೆಗೆ ಒಂದು ಅರ್ಧ ಒಳಕ್ಕೆ ಲೆಮೆನು, ಪಕ್ಕದಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಇಟ್ಕೊಂಡು ಈಗ ಟೇಸ್ಟ್ ಮಾಡೋಣ ಬನ್ನಿ. ಮೊದಲು ಸ್ವಲ್ಪ ನಿಂಬೆಹಣ್ಣನ್ನ ಹಿಂಡಿ ಬಜ್ಜಿ ಮೇಲೆ ಹಂಗೆ ಪಾವ್ ಬನ್ನನ್ನು ತಗೊಳ್ಳಿ. ಸ್ವಲ್ಪ ಕಟ್ ಮಾಡ್ಕೊಂಡಾದ್ಮೇಲೆ ಕೈಯಲ್ಲಿ ಹಂಗೆ ಈರುಳ್ಳಿ ಹಚ್ಕೊಂಡು ಪಾವನ್ನ ಬಜ್ಜಿ ಜೊತೆ ತಿಂತಾ ಇದ್ರೆ ಟೇಸ್ಟು ಹೇಗಿದೆ ಅಂತ ನೋಡೋಣ. ಆನಿ ಆನಿ ಅನ್ನಿ ಆನಿ ಆಹಾ ಸಖತ್ತಾಗಿದೆ ಸ್ನೇಹಿತರೆ, ಸೂಪರ್ ಆಗಿದೆ. ಈ ರೆಸಿಪಿ ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಈ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ. ಟೇಕ್ ಕೇರ್, ಬಾಯ್.